ಕಾಂಗ್ರೆಸ್ ಮುಖಂಡರಾಗಿರುವಂತಹ ಉಗ್ರಪ್ಪ ಅವರು ನಮ್ಮ ಜೊತೆ ಇದನ್ನು ಮಾತಾಡೋಣ. ಸರ್ ನಮಸ್ತೆ ಉಗ್ರಪ್ಪ ಅವರೇ, ಇವತ್ತು ನೋಡಿ ದೆಹಲಿಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ಗಮನಿಸ್ತಾ ಇದ್ದೀವಿ. ಇಡೀ ದೇಶದಲ್ಲಿ ಇವತ್ತು ಯುವ ಸಮೂಹದ ಒಂದು ಆಕ್ರೋಶ ಇವತ್ತು ಕಂಡು ಬರ್ತಾ ಇದೆ ದೆಹಲಿಯಲ್ಲಿ. ಏನು ಹೇಳ್ತೀರಿ ತಾವು ಇದ್ರ ಬಗ್ಗೆ? ಉಗ್ರಪ್ಪ ಅವರೇ, ಹಲೋ. ಹೇಳಿ ಬ್ರದರ್. ಸರ್ ಇವತ್ತು ದೆಹಲಿಯಲ್ಲಿ ಆಗ್ತಾ ಇರುವಂತಹ ಪ್ರತಿಭಟನೆ ಬಗ್ಗೆ ಕೇಳ್ತಾ ಇದ್ದೆ ನಿಮ್ಮ ಹತ್ರ ನಾನು, ನಿಮ್ಮ ರಿಯಾಕ್ಷನ್ಸು. ನೋಡಿ, ಇವತ್ತು ದೇಶದ ಯುವ ಸಮೂಹ ಎಷ್ಟು ದಿನ ಅಂತ ಹೇಳಿ ತಡೆಯುತ್ತೆ? ಅವರ ಆಕ್ರೋಶದ ಕಟ್ಟೆ ಇವತ್ತು ಒಡೆದಿದೆ, ದೆಹಲಿಯಲ್ಲಿ ಕಾಣಿಸ್ತಾ ಇದೆ. ಅದು ಏನು ಹೇಳ್ತೀರಿ ಉಗ್ರಪ್ಪ ಅವರೇ? ನೋಡಿ, ಇದಕ್ಕೆ ನೇರ ಕಾರಣ ಮಿಸ್ಟರ್ ಮೋದಿ ಮತ್ತು ಅಮಿತ್ ಶಾ. ಸೊ ಅವರಿಗೆ ಸಂವಿಧಾನವೇ ಕಿತ್ತಾಕ್ತೀವಿ ಅಂತ ಹೇಳಿ RSS ಬಿಜೆಪಿನವರು ಕೆಲವರು ಮಾತನಾಡ್ತಾ ಇದ್ರು. ಇವರು ಸಂವಿಧಾನವನ್ನ ಎತ್ತಿಡಿತೀವಿ ಅಂತ ಹೇಳಿ ಓತನ್ನ ತೆಗೆದುಕೊಂಡಿರುವಂತ ಪ್ರಧಾನಿ, ಗೃಹ ಸಚಿವರು ಇನ್ನಿತರರು. ಸೊ ಸಂವಿಧಾನದ ಆರ್ಟಿಕಲ್ 19 ಅಡಿಯಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಯಾವುದೇ ಕಾನೂನಿನ ಚೌಕಟ್ಟಿನಲ್ಲಿ ಪ್ರತಿಭಟನೆ ಮಾಡುವಂತದಕ್ಕೆ ಅವಕಾಶ ಇದೆ. ಇಲ್ಲಿ ಅವರು ಪ್ರತಿಭಟನೆ ಮಾಡ್ತಾ ಇರುವಂತದ್ದು ನೀಟ್ ಎಕ್ಸಾಮಿನೇಷನ್ ನಲ್ಲಿ ಪೇಪರ್ ಲೀಕ್ ಆಗಿ ಅನೇಕ ಜನ ವಿದ್ಯಾರ್ಥಿಗಳಿಗೆ ಮತ್ತು ಅವರ ಕುಟುಂಬದವರಿಗೆ ಎಲ್ಲ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಯಾರು ಇಲಾಖಾ ಮಂತ್ರಿಗಳಿದ್ದಾರೆ, ಸೊ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ಅವರೆಲ್ಲರ ಒತ್ತಾಯ ಇರ್ತಕ್ಕಂಥ ಒತ್ತಾಯ ಇದೆ. ಈಗ ಉದಾಹರಣೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರೇನು ತಪ್ಪು ಮಾಡಿರ್ಲಿಲ್ಲ, ರೈಲ್ವೆ ಅವ್ರು ಓಡಿಸಿದ್ರ. ರೈಲ್ವೆ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಬೀಯಿಂಗ್ ಎ ರೈಲ್ವೆ ಮಿನಿಸ್ಟರ್ ಐ ಓನ್ ದ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ಅವರು ರಾಜೀನಾಮೆ ಕೊಟ್ರು. ಆ ನೈತಿಕತೆ ಎಥಿಕ್ಸ್ ಎಲ್ಲಿದೆ ಸರ್ ಈಗ? ನಾನು ನಿಮಗೆ ಒಂದೇ ಹೇಳ್ತೇನೆ, ನಾನು ನಿರಾಶವಾದಿ ಅಲ್ಲ. ಇವತ್ತಲ್ಲ ನಾಳೆ ಈ ದೇಶದ ಯುವ ಪೀಳಿಗೆ ಇದೆಯಲ್ಲ, ಯಾರೆಲ್ಲ ಅಯೋಗ್ಯರಿದ್ದಾರೆ, ಅಪ್ರಾಮಾಣಿಕರಿದ್ದಾರೆ, ಭ್ರಷ್ಟರಿದ್ದಾರೆ, ಇಂಥವರಿಗೆ ಬರುವಂತ ದಿನಮಾನಗಳಲ್ಲಿ ಬುದ್ಧಿ ಕಲಿಸ್ತಕ್ಕಂತ ಸಂದರ್ಭ ಬರುತ್ತೆ ಅನ್ನುವಂತ ವಿಶ್ವಾಸದ ಮೇಲೆ ನಾನು ಸಾರ್ವಜನಿಕ ಅವಕಾಶವಾದಿ ಆಗಬಾರದು. ಇವತ್ತಲ್ಲ ನಾಳೆ ಯಾರಿದ್ದಾರೆ ಅವಕಾಶವಾದಿಗಳಿಗೆ ಅವರಿಗೆ ಬುದ್ಧಿ ಕಲಿಸುವಂತ ದಿನಮಾನಗಳು ಬರ್ತಾವೆ ಅಂತ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ವಿದ್ಯಾರ್ಥಿಗಳು ಸರ್ಕಾರದ ಗಮನ ಸೆಳೀತಕ್ಕಂಥದಕ್ಕೂ ಮತ್ತು ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವಂತ ಕೆಲಸ ಮಾಡಿದ್ದಾರೆ. ಅವ್ರ ವಿರುದ್ಧ ಇವತ್ತೇನು ಲಾಠಿ ಚಾರ್ಜ್ ಮಾಡಿರೋದು, ಮತ್ತೊಂದು ಮಾಡಿರೋದು, ಇದು ಸರ್ವಾಧಿಕಾರಿ ಪ್ರವೃತ್ತಿ, ಮೋದಿಯವರ ಸರ್ವಾಧಿಕಾರಿ ಪ್ರವೃತ್ತಿ ಇದರಲ್ಲಿ ಕಾಣ್ತಾ ಇದೆ. ಇದು ಅಕ್ಷಮ್ಯ ಅಪರಾಧ. ಇದನ್ನ ಖಂಡಿಸ್ತೇವೆ. ಅಲ್ಟಿಮೇಟ್ಲಿ ದೇಶದ ಜನರ ಕ್ಷಮೆಯನ್ನ ಪ್ರಧಾನಿಗಳು ಕೇಳಬೇಕು ಮತ್ತು ಅವರ ಡಿಮ್ಯಾಂಡ್ ಅನ್ನ ಫುಲ್ಫಿಲ್ ಮಾಡುವಂತ ಕೆಲಸ ಮಾಡಬೇಕು. ರಾಜೀನಾಮೆಯನ್ನ ಸಂಬಂಧಪಟ್ಟಂತ ಮಂತ್ರಿಗಳಿಂದ ತೆಗೆದುಕೋಬೇಕು ಅಂತ ಹೇಳಿ ಹೇಳಿಕೆ ಬಯಸ್ತೀವಿ. ಇವರ ಹೋರಾಟದಲ್ಲಿ ನಾವೆಲ್ಲರೂ ಸಹ ಅವರ ಜೊತೆಯಲ್ಲಿ ಇದ್ದೇವೆ ಅನ್ನುವಂತ ಮಾತನ್ನು ಸಹ ಹೇಳಿಕೆ ಬಯಸ್ತೇನೆ. ನಿಜ ಉಗ್ರಪ್ಪ ಅವರು, ನೋಡಿ 28ನೇ ತಾರೀಕಿಂದ ಪ್ರತಿಭಟನೆ ಮಾಡ್ತವ್ರೆ. ಬಹುಶಃ ಇವರು ಯಾರೋ ಒಂದು 200 ಜನ 20 ಜನ ಬರ್ತಾರೆ ಹೋಗ್ತಾರೆ ಅಂತ ಹೇಳಿ ಅನ್ಕೊಂಡಿದ್ರು ಅನ್ಸುತ್ತೆ. ಬಟ್ ದೇಶದ ಯುವ ಸಮೂಹ ಹೇಗೆ ರೊಚ್ಚಿಗೇಳುತ್ತೆ ಅನ್ನುವಂಥದ್ದು ಇವ್ರಿಗೆ ಯಾರಿಗೂ ಕೂಡ ಅರಿವೇ ಇಲ್ಲ ಅನ್ಸುತ್ತೆ. ಅವ್ರು ಕೇಳ್ತಾ ಇರೋಂಥದ್ದೇನು, ಅಟ್ಲೀಸ್ಟ್ ಇಷ್ಟು ದಿನಗಳ ಕಾಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ಸೌಜನ್ಯಕ್ಕಾದ್ರೂ ಒಬ್ಬ ಸರ್ಕಾರದಿಂದ ಒಬ್ಬ ಪ್ರತಿನಿಧಿ ಮಾತಾಡ್ಬೇಕಲ್ಲ ಅವ್ರ ಜೊತೆಗೆ. ರಾಜೀನಾಮೆ ಕೊಡೋದು, ಆ ಎಥಿಕ್ಸ್ ದೂರದ ಮಾತು, ಅಟ್ಲೀಸ್ಟ್ ಮಾತುಕತೆ ಏನಕ್ಕೋಸ್ಕರ ಆಗ್ತಾ ಇದೆ, ಅಟ್ಲೀಸ್ಟ್ ಅವರ ಮನವೊಲಿಕೆ ಮಾಡುವಂತ ಒಂದು ಪ್ರಯತ್ನನೋ ಆ ಥರದ್ದು ಒಂದು ಮಾಡಲ್ಲ ಅಂತ ಹೇಳಿದ್ರೆ ಇನ್ನೆಷ್ಟು ಭಂಡತನ ಇದು. ಓಕೆ, ನೀವು ಮಾಡೋದಾದ್ರೆ ಪ್ರತಿಭಟನೆ ಮಾಡ್ಕೊಳ್ಳಿ, ನಾವು ಬಲಪ್ರಯೋಗ ಮಾಡ್ತೀವಿ ಅಂತ ಧೋರಣೆನ ಏನಿದು? ಇದನ್ನ ಧೋರಣೆ ಯಾರು ಒಪ್ಪೋದಕ್ಕೆ ಸಾಧ್ಯ ಉಗ್ರಪ್ಪ ಅವರೇ? ನೋಡಿ, ಒಬ್ಬ ರಾಷ್ಟ್ರದ ಪ್ರಜೆ 20 ದಿವಸಗಳಿಗೂ ಹೆಚ್ಚು ಕಾಲ ಅಮರಣಂತ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಹೈಕೋರ್ಟಿನ ಆದೇಶಗಳಿದೆ ಅವರ ಜೀವ ಉಳಿಸಿ ಅಂತ ಹೇಳಿ. ಆ ಕೇಂದ್ರ ಸರ್ಕಾರ ಆಗ್ಲಿ ಸರ್ಕಾರ ಆಗ್ಲಿ ಅದರ ಬಗ್ಗೆ ಗಮನ ಹರಿಸದೇ ಇರತಕ್ಕಂಥದನ್ನ ಒಂದ್ ದಿವಸ ಮೊನ್ನೆ ರಾತ್ರೋರಾತ್ರಿ ಬಂದು ಮಾರುವೇಷದಲ್ಲಿ ಬಂದು ಅವರನ್ನ ಆಸ್ಪತ್ರೆಗೆ ಮಾಡಿದ್ದಾರೆ. ಅವ್ರು ಮನವೊಲಿಸ್ತಕ್ಕಂತ ಅವರ ಡಿಮ್ಯಾಂಡ್ ಏನಿದೆ ಅದು ನ್ಯಾಯಯುತವಾಗಿ ಆಗಿರೋದನ್ನ ಫುಲ್ಫಿಲ್ ಮಾಡುವಂತ ಕೆಲಸ ಮಾಡಬೇಕಾಗಿತ್ತಲ್ವಾ? ನಿಜ. ಅರೆ ಇವಾಗ ಏನು ಸಹ ಸಂವಿಧಾನದ ಆಶಯಗಳು ಗೊತ್ತಿಲ್ಲ. ಸೊ ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ ಇಸ್ ಅ ಫಂಡಮೆಂಟಲ್ ರೈಟ್. ಮತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಆರ್ಟಿಕಲ್ 19 ಅಲ್ಲಿ ಇರ್ತಕ್ಕಂಥದ್ದು. ಸೊ ಪ್ರಧಾನಮಂತ್ರಿಗಳಾದಂಥವ್ರಾಗ್ಲಿ ಅಥವಾ ಸಂಬಂಧಪಟ್ಟಂತ ಮಂತ್ರಿಗಳಾಗ್ಲಿ ಇವ್ರಿಗೆ ಏನಾದ್ರು ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದ್ರೆ, ಬದ್ಧತೆ ಅನ್ನುವಂಥದ್ದಿದ್ರೆ ಆ ಹುಡುಗರನ್ನ ಪ್ರತಿನಿಧಿಗಳನ್ನ ಕರೆದು ನೋಡಪ್ಪ ಹೀಗಾಗಿದೆ ಹೀಗಾಗಿದೆ ಏನಾದ್ರು ಎಕ್ಸ್ಪ್ಲನೇಷನ್ ಕೊಡಬೇಕು. ಆ ಎಕ್ಸ್ಪ್ಲನೇಷನ್ ಕೊಡುವಂತ ಸ್ಥಿತಿ ಇವತ್ತು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ.
ಇವತ್ತು ದೇಶದಲ್ಲಿ ಒಂದು ಕಡೆ ರಾಮ ಜನ್ಮಭೂಮಿನಲ್ಲಿ ಲೂಟಿ ಹೊಡಿತಾರೆ, ಈ ರೀತಿ ವಿದ್ಯಾರ್ಥಿಗಳ ಮೇಲೆ ದಾಳಿ ನಡೆಸ್ತಾರೆ. ದೇಶದಲ್ಲಿ ಒಂದು ರೀತಿ ಅರಾಜಕತೆ ಇವತ್ತು ಕಾಣ್ತಾ ಇದ್ವಿ. ಇದಕ್ಕೆ ನೇರವಾಗಿ ಪ್ರಧಾನ ಹೋಮ್ ಮಿನಿಸ್ಟ್ರು ಮತ್ತೆ ಬಿಜೆಪಿನವರು ಕಾರಣ ಅಂತ ಹೇಳಿ ಹೇಳಿಕೆ ಬಯಸ್ತೇನೆ. ನಿಜ ಉಗ್ರಪ್ಪ ಅವರೇ, ಈಗ ನೀವು ಶಾಸ್ತ್ರಿಗಳ ಒಂದು ಒಳ್ಳೆ ಉದಾಹರಣೆಯನ್ನು ಕೊಟ್ರಿ. ಹಾಗೆ ಹಿಂದೆ ಈಗ ವಾಂಗ್ಚುಕ್ ಅವರ ತಂದೆನೇ ಉಪವಾಸ ಸತ್ಯಾಗ್ರಹ ಕೂತಾಗ ಇಂದಿರಾ ಗಾಂಧಿ ಅವರು ರಿಯಾಕ್ಟ್ ಮಾಡಿದಂಥ ರೀತಿ, ಯಾಕೆ ಲಾಸ್ಟ್ ಟೈಮು ಅಣ್ಣಾ ಹಜಾರೆ ಅವರು ಕೂತಿದ್ದಂಥ ಸಂದರ್ಭದಲ್ಲಿ ಆಗ ಆಗಿದ್ದಂಥ ಸರ್ಕಾರ UPA ಸರ್ಕಾರ ರಿಯಾಕ್ಟ್ ಮಾಡಿದಂಥ ರೀತಿ. ಪಕ್ಷ ಯಾವುದೇ ಇರಲಿ ಸರ್, ಪಕ್ಷಾತೀತವಾಗಿ ಮಾತಾಡೋಣ. ನಾವು ಸರ್ಕಾರ ಅಂತೇಳಿ ಬಂದಾಗ ಎಲ್ಲ ಜನರ ಸರ್ಕಾರ, ಅದು ಎಲ್ಲ ಇಡೀ ದೇಶಕ್ಕೋಸ್ಕರ ಸರ್ಕಾರ, ಒಂದು ಪಕ್ಷಕ್ಕಲ್ಲ. ಸೊ ಹಾಗಿದ್ದಂಥ ಸಂದರ್ಭದಲ್ಲಿ ಹಾಗೆ ಪ್ರತಿಭಟನೆಗಳಿಗೆ ರಿಯಾಕ್ಟ್ ಮಾಡಬೇಕು ಬಿಟ್ರೆ ಈ ರೀತಿಯಾಗಿ ಹೇಗೆ ಸರ್ ರಿಯಾಕ್ಟ್ ಮಾಡೋದಕ್ಕೆ ಸಾಧ್ಯ ಅಂತ? ನೋಡಿ, ಮೊದಲು ನಾವು ಒಂದನ್ನ ಅರ್ಥ ಮಾಡ್ಕೋಬೇಕು. ಮೊದಲು ದೇಶ, ನಿಜ, ನಂತರ ರಾಜಕೀಯ ತಮ್ಮ ಪಕ್ಷಗಳು, ನಂತರ ತಮ್ಮ ವೈಯಕ್ತಿಕವಾದಂತದ್ದು. ದೇಶದ ಪ್ರಶ್ನೆ ಬಂದಾಗ ನಮಗೆ ಒಂದು ಸಂವಿಧಾನ ಇದೆ. ಆ ಸಂವಿಧಾನದಲ್ಲಿ ಪ್ರತಿಯೊಬ್ಬ ಪ್ರಜೆಯ ಮೂಲಭೂತ ಹಕ್ಕುಗಳೇನು, ಮೂಲಭೂತ ಕರ್ತವ್ಯಗಳೇನು, ಜವಾಬ್ದಾರಿಗಳೇನು, ಇವೆಲ್ಲವನ್ನು ಸಹ ಸ್ಪಷ್ಟವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಮತ್ತು ಆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಸದಸ್ಯರುಗಳು ಮತ್ತು ಡ್ರಾಫ್ಟಿಂಗ್ ಸದಸ್ಯರುಗಳು ವ್ಯಕ್ತಪಡಿಸಿದ್ದಾರೆ. ಅದನ್ನ ಎತ್ತಿಡಿತೀವಿ ಅಂತ ಅಧಿಕಾರಕ್ಕೆ ಹೋಗುವಂಥದ್ದು. ಅಧಿಕಾರಕ್ಕೆ ಹೋದ್ಮೇಲೆ, ಅಧಿಕಾರ ಸಿಗೋವರೆಗೂ ಸಹ ಇಲಿಗಳಾಗಿರ್ತಾರೆ. ಅಧಿಕಾರ ಸಿಕ್ಕಿದ ಮೇಲೆ ಏನ್ ಇವರೇ ಪ್ರಪಂಚ ಗೆದ್ದಿದ್ದೀವಿ ಅನ್ನುವಂತ ರೀತಿಯಲ್ಲಿ ಆಡ್ತಾರಲ್ಲ, ಕ್ಷಮೀಯ ಅಪರಾಧ. ನಾನು ಇಷ್ಟೇ ಹೇಳ್ತೀನಿ, ಈ ದೇಶದಲ್ಲಿ ಯುವಜನಾಂಗ ಎಚ್ಚೆತ್ತುಕೋಬೇಕಾಗತ್ತೆ. ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಅಹಿಂಸಾತ್ಮಕವಾಗಿ ಹೋರಾಟ ಮಾಡಿ ಈ ರೀತಿಯ ಯಾರು ಅವಕಾಶವಾದಿಗಳಿದ್ದಾರೆ, ವೃತ್ತಿ ಇರುವಂತವರಿದ್ದಾರೆ, ಭ್ರಷ್ಟರಿದ್ದಾರೆ, ಜಾತಿವಾದಿಗಳಿದ್ದಾರೆ, ಮತೀಯವಾದಿಗಳಿದ್ದಾರೆ, ಅವರ ವಿರುದ್ಧ ಅಹಿಂಸಾತ್ಮಕವಾಗಿ ಹೋರಾಟ ಮಾಡೋನ್ನ ಇವತ್ತು ಯುವಜನಾಂಗ, ವಿದ್ಯಾವಂತರು, ಯುವಕರು, ಯುವತಿಯರು ಮೈಗೂಡಿಸ್ಕೊಂಡಾಗ ಮಾತ್ರ ಗಾಂಧೀಜಿಯವರ ಬಯಸಿದಂತ ಜಾತಿ ರಹಿತ, ವರ್ಗ ರಹಿತ, ಶೋಷಣೆ ರಹಿತ, ಸಮಪಾಲು, ಸಮಬಾಳು, ಸಮಾನ ಅವಕಾಶ, ಸಮಾಜ ಕಾಣ್ಲಿಕ್ಕೆ ಸಾಧ್ಯತೆ ಇದೆ. ಆ ದಿಕ್ಕಿನಲ್ಲಿ ಯುವಕರ ಹೋರಾಟ ಆಗ್ಲಿ ಅಂತ ಹೇಳಿ ಅವ್ರ ಜೊತೆ ನಾವೆಲ್ಲರೂ ಸಹ ಇದ್ದೇವೆ ಅನ್ನುವಂಥ ಮಾತನ್ನ ಹೇಳಿಕೆ ಬಯಸ್ತೇನೆ. ಓಕೆ, ಥ್ಯಾಂಕ್ ಯು ಉಗ್ರಪ್ಪ ಅವರೇ, ನೀವು ನಮ್ಮ ಜೊತೆ ಮಾತನಾಡಿದ್ರೆ. ಇದು ಉಗ್ರಪ್ಪ ಅವರ ಮಾತುಗಳು. ಖಂಡಿತವಾಗ್ಲೂ ಈಗ ಕೇಂದ್ರ ಸರ್ಕಾರ ಇದರ ಉತ್ತರದಾಯಿತ್ವವನ್ನು ಹೊತ್ಕೋಬೇಕು ಅನ್ನುವಂಥ ಒಂದು ಮಾತುಗಳನ್ನು ಉಗ್ರಪ್ಪ ಅವರು ಕೂಡ ಹೇಳ್ತಾ ಇದ್ರು. ಈಗ ಪ್ರತಿಭಟನೆ